ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಪುಂಡರ ಹಾವಳಿ ಅಂತಕ್ಕಂಥದ್ದು ಮಿತಿ ಮೀರ್ತಾ ಇದೆ. ಪುಡಿ ರೌಡಿಗಳು ಎಲ್ಲ ಏರಿಯಾದಲ್ಲೂ ಹುಟ್ಟುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಅದು ಈಗಂತೂ ವಿಪರೀತ ಆಗ್ತಾ ಇದೆ. ಮನೆ ಮುಂದೆ ಗಲಾಟೆ ಮಾಡಬೇಡಿ ಅಂದಿದ್ದಕ್ಕೇನೆ ದಾಂಧಲೆ ಮಾಡಿಬಿಟ್ಟಿದ್ದಾರೆ. ಮನೆ ಮುಂದಿದ್ದ ಬೈಕ್ ಮೇಲೆ ಕಲ್ಲನ್ನು ಎತ್ತಾಕಿ ರೌಡಿಸಮ್ ಮಾಡಿದ್ದಾರೆ. ಎಲ್ಲಿ ಅಂದರೆ ಮೈಕೋ ಲೇಔಟ್ನ ಬಿಳೆಕಳ್ಳಿ 7th ಕ್ರಾಸ್ ನಡೆದಿರೋ ಘಟನೆ. ಅರುಣ್ ಎಂಬುವರ ಮನೆ ಬಳಿ ನಿತಿನ್ ಅಂಡ್ ಗ್ಯಾಂಗ್ ನಡೆಸಿರೋ ಕೃತ್ಯ. ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ಪೊಲೀಸರು ಏನು ಕ್ರಮ ಕೈಗೊಂಡಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಆ ಸ್ಥಳೀಯರು. ಇದು ತುಂಬ ಆಗ್ತಾ ಇದೆ. ನಿಮಗೆ ಚುರುಮುರಿ ಕೊಡೋದು ಲೇಟ್ ಮಾಡ್ದ, ಪಾನಿಪುರಿ ಕೊಡೋದು ಲೇಟ್ ಮಾಡ್ದ, ಒಂದು ಸಿಗರೇಟ್ ಕೊಡಲಿಲ್ಲ, ಒಂದು ಚೇಂಜ್ ಕೊಡಲಿಲ್ಲ. ಇದೇ ಸಿಲ್ಲಿ ರೀಸನ್ಗಳಿಗೇ ತಮ್ಮ ರೌಡಿಸಮ್ ಪ್ರದರ್ಶನ ಮಾಡೋದು, ಹವಾ ಮೇಂಟೈನ್ ಮಾಡೋದಕ್ಕೋಸ್ಕರ. ಸೊ ಇದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ವಿಪರೀತ ಆಗ್ತಾ ಇದೆ. ಹೆಚ್ಚು ಕಡಿಮೆ ಎಲ್ಲ ಏರಿಯಾದಲ್ಲೂ ಹೀಗಾಗ್ತಾ ಇದೆ. ಸಿಕ್ಸ್ ಮಂತ್ಸ್ ಇಲ್ಲ 1 ಇಯರಿಂದ ಹುಡುಗರು ಇಲ್ಲೇ ನಮ್ಮ ಇದು 7th ಕ್ರಾಸ್ ಡೆಡ್ ಎಂಡ್ ಅಲ್ವಾ, ಟೆಂಪಲ್ ಇದೆ ಅಲ್ಲಿ ದೇವಸ್ಥಾನ. ಸೊ ಅಲ್ಲಿ ಯಾವಾಗಲೂ ಬಂದ್ಬಿಟ್ಟು ಕುಡಿದ್ಬಿಟ್ಟು ಸಿಗರೇಟ್ ಹೊಡೆದು ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತಿದ್ರು. ಸೊ ನಮಗೆ ಅದೇ ಪ್ರಾಬ್ಲಮ್ ಆಗಿತ್ತು. ಎಷ್ಟೊಂದು ಸತಿ ಅವ್ರಿಗೆ ವಾರ್ನ್ ಮಾಡಿದ್ದೀವಿ, ಈವನ್ ಕಂಪ್ಲೇಂಟು ಮಾಡಿದ್ದಾರೆ. ಅದೇ ಆಂಟಿ ಮಾತಾಡೋದ್ರಲ್ಲ, ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಆವಾಗ ಒಂದಿನ ಏನಾಯಿತು, ನೈಟ್ ಅರೌಂಡ್ 10:40 1-2 ವಾರ ಮುಂಚೆ. ಸೊ ನನ್ನ ತಮ್ಮ ಕೆಲಸದಿಂದ ಬರಬೇಕಾದ್ರೆ ಏನಾಯಿತು, ಬರ್ತಿದ್ದಾರೆ, ಅಲ್ಲಿ 4 ಜನ ಗಾಡಿ ಬ್ಲಾಕ್ ಮಾಡಿದ್ದಾರೆ. ಡೆಡ್ ಎಂಡ್ ಅಲ್ವಾ, ನಾರ್ಮಲ್ ಆಗಿ ಅಲ್ಲಿ ಒಂದು ಕಾರ್ ಬೇರೆ ನಿಲ್ಸಿರ್ತಾರೆ, ಜಾಗ ಇರಲ್ಲ ಗಾಡಿ ಬರೋಕ್ಕೆ. ಸೊ ಅವ್ನು ಮೆತ್ತಿಗೆ ಹೇಳಿದ್ದಾನೆ. ಆಮೇಲೆ ಅವರು ಸರ್ ಯಾವಾಗಲೂ ಇಲ್ಲಿ ಬಂದು ಗಾಂಜಾ ಹೊಡೆಯೋದು, ಕುಡಿಯೋದು, ಸಿಗರೇಟ್ ಸೇದೋದು, ಬೇರೆ ಸ್ಲಮ್ ಹುಡುಗರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಪಟಾಕಿ ಹೊಡೆಯೋದು, ಮತ್ತು ಬರ್ತಡೇಗಳು ಮಾಡೋದು, ತುಂಬ ಹೋಗೋರು ಬರೋರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದ. ದಾರಿ ಬಿಡ್ತಾ ಇರಲಿಲ್ಲ. ದಾರಿ ಬಿಡು ಅಂದರೆ ಅವ್ರನ್ನ ಹಿಡ್ಕೊಂಡು ಹೊಡೆಯೋದು, ಕಲ್ಲೆತ್ಕೊಂಡು ಹೊಡೆಯೋದು, ತುಂಬ ತೊಂದರೆ ಕೊಡ್ತಾಯಿದ್ದೆ. ನಾವು ಆಲ್ರೆಡಿ 15 ದಿನದ ಮುಂಚೆನೇ ಒಂದು ಕಂಪ್ಲೇಂಟ್ ಮಾಡಿದ್ವಿ ಮೈಕಲ್ ಲೇಔಟಲ್ಲಿ. ಅವ್ರೇನು ಆ್ಯಕ್ಷನ್ ತೊಗೊಂಡಿಲ್ಲ. ಅಲ್ಲೇ ಧಮಕಿ ಹಾಕ್ದ ಸ್ಟೇಷನಲ್ಲೇ, ಚಾಕು ಹಾಕ್ತೀನಿ, ಮನೆಗೆ ಬೆಂಕಿ ಹಾಕ್ತೀನಿ ಅಂತ. ಮತ್ತು ಈಗ ಮೊನ್ನೆ ಶನಿವಾರ ನೈಟು ಇಲ್ಲಿ ಬಂದು ನೋಡಿ ಗಾಡಿಗಳೆಲ್ಲ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ರೋಡಲ್ಲಿ ಓಡಾಡೋಕ್ಕೆ ಬಿಡ್ತಿಲ್ಲ ಹುಡುಗ. ಇಲ್ಲಿ ಓಡಾಡೋಕ್ಕೆ ಆಗ್ತಿಲ್ಲ ನಮಗೆ. ಕೆಲಸದಿಂದ ಬರ್ತೀರಿ, ನಮ್ಗೆ ಇದು ಜಾಗನೇ ಬಿಡೋದಿಲ್ಲ ಸರ್. ಅವನು ತುಂಬ ಡ್ರಿಂಕ್ಸ್ ಮಾಡ್ತಾನೆ, ಗಾಂಜಾ ಹೊಡಿತಾನೆ, ಎಲ್ಲ ಮಾಡ್ತಾನೆ. ನಾವು ಎಲ್ಲೂ ಓಡಾಡೋದು, ದಾರಿ ಇಲ್ಲೇ ತಾನೇ ನಮಗಿರೋದು. ನಾವು ಹಿಂಗೆ ಓಡಾಡಬೇಕು. ನಾವು ಬೇರೆ ಕಡೆ ಎಲ್ಲೂ ನಮಗೆ ಜಾಗ ಇಲ್ಲ. ಇಲ್ಲೇ